ಎಲ್ರಿಗೂ ನಮಸ್ಕಾರ. ನಾನು ಬೋರಮ್ಮ ಹೆಚ್ ಅಂಗಡಿ, ವರ್ಕಿಂಗ್ ಆಸ್ ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಡಿಪಾರ್ಟ್ಮೆಂಟ್ ಆಫ್ ಪೊಲಿಟಿಕಲ್ ಸೈನ್ಸ್, GFGC HD ಕೋಟೆ, ಮೈಸೂರು ಡಿಸ್ಟಿಕ್. ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ BA ಪದವಿಯ 4ನೇ ಸೆಮ್ನ ರಾಜ್ಯಶಾಸ್ತ್ರ ವಿಭಾಗದ ವಿದ್ಯಾರ್ಥಿಗಳಿಗೆ ನಿಗದಿಪಡಿಸಲಾದಂಥ ಇಂಟ್ರೊಡಕ್ಷನ್ ಟು ಇಂಟರ್ನ್ಯಾಷನಲ್ ರಿಲೇಷನ್ಸ್, ಅಂತಾರಾಷ್ಟ್ರೀಯ ಸಂಬಂಧಗಳ ಪರಿಚಯ. ಸೊ ಈ ಪತ್ರಿಕೆ ಅಡಿಯಲ್ಲಿ ನಾವು ಇವತ್ತಿನ ಸೆಷನ್ನಲ್ಲಿ 49ನೇ ಒಂದು ಸೆಷನ್ನ ಅಡಿಯಲ್ಲಿ ಇಂಡಿಯಾ ಈಸ್ ಆನ್ ಎಮರ್ಜಿಂಗ್ ಪವರ್, ಭಾರತ ಒಂದು ಉದಯೋನ್ಮುಖ ಶಕ್ತಿಯಾಗಿ ಹೊರಹೊಮ್ತಾ ಇದೆ ಅನ್ನುವ ವಿಷಯವನ್ನು ಕುರಿತು ಪಾರ್ಟ್ 1ನ ಡಿಸ್ಕಸ್ ಮಾಡೋಣ. ಯಾಕಂದರೆ ಈ ವಿಷಯದ ಕುರಿತು 2 ಸೆಷನ್ಗಳನ್ನು 2 ವಿಡಿಯೋಗಳನ್ನ ಮಾಡಲಾಗಿದೆ. ಸೊ ತುಂಬ ವಿಶಾಲವಾದ ವ್ಯಾಪ್ತಿಯನ್ನು ಈ ವಿಷಯ ಹೊಂದಿದ್ರಿಂದ ಸೊ ಐ ಮೇಡ್ 2 ವಿಡಿಯೋಸ್ ಆನ್ ದಿಸ್ ಟಾಪಿಕ್. ಓಕೆ, ಸೊ ನಾವೆಲ್ಲ ಹೆಮ್ಮೆ ಪಡಬೇಕು ಭಾರತ ಯಾವ ರೀತಿ ಉದಯೋನ್ಮುಖ ಶಕ್ತಿಯಾಗಿ ಹೊರಹೊಮ್ಮಿದೆ ಅಂತ ಹೇಳಿ. ಸೊ ನಾವೆಲ್ಲ ಭಾರತ ಎದುರಿಸುತ್ತಿರುವ ಸಮಸ್ಯೆಗಳನ್ನು 10ನೇ ಕ್ಲಾಸ್ನಲ್ಲಿ ಓದ್ತಿರ್ಬೋದು, ಬಟ್ ಆ ಸಮಸ್ಯೆಗಳನ್ನು ಮೀರಿ ಖಂಡಿತವಾಗಿಯೂ ಇಂಡಿಯಾ ಈಸ್ ಡೆಫಿನೆಟ್ಲಿ ಎಮರ್ಜಿಂಗ್ ಆಸ್ ಆನ್ ಪವರ್ಫುಲ್ ಕಂಟ್ರಿ. ಸೊ ಭಾರತ ಅತ್ಯಂತ ಉದಯೋನ್ಮುಖ ರಾಷ್ಟ್ರವಾಗಿ ಹೊರಹೊಮ್ತಾ ಇದೆ ಅನ್ನೋದನ್ನು ನಾವು ಅತ್ಯಂತ ಖಚಿತವಾಗಿ ಹೇಳ್ಬೋದು. ಸೊ ಇಟ್ ಈಸ್ ಕನ್ಸಿಡರ್ಡ್ ಒನ್ ಆಫ್ ದಿ ಪೊಟೆನ್ಷಿಯಲ್ ಸೂಪರ್ ಪವರ್ಸ್ ಆಫ್ ದ ವರ್ಲ್ಡ್. ಜಗತ್ತಿನ ಏನು ಪೊಟೆನ್ಷಿಯಲ್ ಸೂಪರ್ ಪವರ್ಸ್ ಅಂತ ಏನು ಕರಿತೀವಿ, ಅಂತಹ ಒಂದು ಶಕ್ತಿಗಳಲ್ಲಿ ಭಾರತವನ್ನು ಕೂಡ ಇತ್ತೀಚೆಗೆ ಪರಿಗಣಿಸಲಾಗಿದೆ. ಸೊ ಹಾಗಿದ್ರೆ ಸೊ ಯಾವ ಸೂಚಕಗಳ ಆಧಾರದ ಮೇಲೆ ಇವುಗಳನ್ನು ನಾವು ಭಾರತ ಒಂದು ಉದಯೋನ್ಮುಖ ರಾಷ್ಟ್ರವಾಗಿದೆ ಅಂತ ಹೇಳ್ಬೋದು, ವಿಚ್ ಇಂಡಿಕೇಟರ್ಸ್ ಅನ್ನೋದನ್ನು ನಾವು ಮುಂದೆ ನೋಡೋಣ. ಸೊ ಟೋಟಲಿ ಭಾರತ ಇಡೀ ಜಗತ್ತಿನಲ್ಲಿ ಅತ್ಯಂತ ಇಟ್ಸ್ ವರ್ಲ್ಡ್ಸ್ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿಯನ್ನು ಹೊಂದಿದೆ. ಖಂಡಿತವಾಗಿಯೂ ಜಗತ್ತಿನಲ್ಲಿ ಅತ್ಯಂತ ವೇಗವಾಗಿ ಬೆಳೀತಕ್ಕಂತಹ ಆರ್ಥಿಕತೆಯನ್ನು ಹೊಂದುವುದರ ಮೂಲಕ ಉಳಿದೆಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ಸಾಕಷ್ಟು ಬೆಳವಣಿಗೆ ಮತ್ತು ಸಾಧನೆಯನ್ನು ಹೊಂದಿದೆ. ಓಕೆ, ಸೊ ಹೀಗಾಗಿ ಇಟ್ ಆಲ್ಸೋ ನೀಡ್ಸ್ ಟು ಬಿ ಬಟ್ ಸೊ ಈ ಒಂದು ಪ್ರಭಾವ ಇನ್ನೂ ಸಾಕಾಗೋದಿಲ್ಲ. ಯಾಕಂದರೆ ಭಾರತ ಹೊಂದಿರತಕ್ಕಂಥ ಭೌಗೋಳಿಕ ಪ್ರದೇಶ, ಜನಸಂಖ್ಯಾ ಸಂಪನ್ಮೂಲ, ಭಾರತಕ್ಕೆ ಇರ್ತಕ್ಕಂತಹ ಕಚ್ಚಾ ಸಂಪನ್ಮೂಲಗಳ ಲಭ್ಯತೆ, ಭಾರತೀಯರು ಹೊಂದಿದಂತಹ ಒಂದು ತಂತ್ರಜ್ಞಾನದ ತರಬೇತಿ, ಕೌಶಲ್ಯ, ವಿಜ್ಞಾನದ ಪ್ರಗತಿ, ಇವೆಲ್ಲವುಗಳನ್ನು ನೋಡಿದಾಗ ಭಾರತ ಕೂಡ ಏನು ಜಗತ್ತಿನ ಪವರ್ಫುಲ್ ರಾಷ್ಟ್ರಗಳು ಅಂತ ಕರಿತೀವಿ, ಯುನೈಟೆಡ್ ಸ್ಟೇಟ್ಸ್, ಚೀನಾ ಮತ್ತು ಈ ಹಿಂದಿನ ಸೋವಿಯತ್ ಒಕ್ಕೂಟ USSR, ಸೊ ಇವುಗಳಿಗೆ ಹೋಲಿಸಿದ್ರೆ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಅಷ್ಟು ಪ್ರಭಾವ ಭಾರತದ್ದು ಇನ್ನೂವರೆಗೂ ಉಂಟಾಗಿಲ್ಲ. ಸೊ ಅಂಥ ಒಂದು ಪ್ರಭಾವವನ್ನು ಉಂಟು ಮಾಡ್ತಕ್ಕಂತಹ ನಿಟ್ಟಿನಲ್ಲಿ ಭಾರತ ಇನ್ನೂ ತನ್ನ ಗ್ರೋತನ್ನು, ಬೆಳವಣಿಗೆಯನ್ನು ಸಾಧಿಸ್ತಾನೇ ಇದೆ. ಸೊ ಇಲ್ಲಿಯವರೆಗೂ ಭಾರತ ಸೊ ಯಾವ ಒಂದು ಸೂಚಕಗಳಲ್ಲಿ, ವಿಷಯಗಳಲ್ಲಿ ಅಭಿವೃದ್ಧಿಯನ್ನು ಸಾಧಿಸಿದೆ ಒಂದು ಉದಯೋನ್ಮುಖ ಶಕ್ತಿ ಆಗೋದಕ್ಕೆ ಅಂತ ನೋಡೋಕ್ಕಿಂತ ಮುಂಚೆ ಸೊ ಇದಕ್ಕೆ ಒಟ್ಟಾರೆ ಕಾರಣಗಳನ್ನು ನೋಡೋದಾದರೆ ವೈ ಇಂಡಿಯಾ ಇಸ್ ಬಿಕಮಿಂಗ್ ಆ್ಯನ್ ಎಮರ್ಜಿಂಗ್ ಪವರ್. ಸೊ ಇಡೀ ಜಗತ್ತಿನಲ್ಲಿ ಯಾಕೆ ಒಂದು ಉದಯೋನ್ಮುಖ ಶಕ್ತಿಯಾಗಿ ಬೆಳೀತಾ ಇದೆ ಅಂದರೆ ಮುಖ್ಯವಾಗಿ ಇಟ್ಸ್ ಓನ್ಲಿ ಬಿಕಾಸ್ ಆಫ್ ದಿಟ್ಸ್ ಸೆಂಟ್ರಲ್ ಪೊಸಿಷನ್. ಸೊ ಇದು ಕೇಂದ್ರ ಸ್ಥಾನದಲ್ಲಿ ಇರೋದ್ರಿಂದ ಸೊ ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಬೆಳೆಸೋದಕ್ಕೆ ಒಂದು ಕಡೆಗೆ ಯುರೋಪ್ ರಾಷ್ಟ್ರಗಳು, ಒಂದು ಕಡೆಗೆ ಏನು ಅಮೆರಿಕನ್ ರಾಷ್ಟ್ರಗಳು, ಆಫ್ರಿಕಾ, ಅರಬ್ ರಾಷ್ಟ್ರಗಳು, ಇನ್ನೊಂದು ಕಡೆಗೆ ಪೂರ್ವ ಮತ್ತು ವಾಯುವ್ಯ ರಾಷ್ಟ್ರಗಳು, ಎಲ್ಲ ರಾಷ್ಟ್ರಗಳ ಜೊತೆಗೆ ಉತ್ತಮವಾದಂಥ ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಬೆಳೆಸಿ ಅಂತಾರಾಷ್ಟ್ರೀಯ ಸಂಬಂಧಗಳಿಂದ ಉಪಯುಕ್ತ ಲಾಭಗಳನ್ನು ಪಡೆಯುವ ರೀತಿ ಆಯಕಟ್ಟಿನ ಜಾಗದಲ್ಲಿ ಭಾರತ ಇರೋದ್ರಿಂದ ಇದಕ್ಕೆ ಅದು ಹೆಚ್ಚು ಅನುಕೂಲಕಾರಿಯಾಗಿದೆ ಅದರ ಒಂದು ಪ್ರಗತಿಗೆ. ದೆನ್ ಸೊ ಅಗಾಧವಾದಂತಹ ಮಾನವ ಸಂಪನ್ಮೂಲವನ್ನು ಹೊಂದಿದ್ರಿಂದ, ಮತ್ತೆ 3 ಕಡೆಗೆ ಸಮುದ್ರ ಭಾಗವನ್ನು ಹೊಂದಿದ್ರಿಂದ ವ್ಯಾಪಾರ ಬಂದರುಗಳಿಗೆ ಸಾಕಷ್ಟು ಸ್ಥಳಾವಕಾಶ ಇದೆ, ಮತ್ತೆ ಮಿಲಿಟರಿ ಶಕ್ತಿ ಇತ್ತೀಚಿನ ದಿನಗಳಲ್ಲಿ ಅಗಾಧ ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುವುದರ ಮೂಲಕ ಭಾರತದ ಒಂದು ಸೈನಿಕ ಶಕ್ತಿ ಸಾಕಷ್ಟು ಪ್ರಬಲವಾಗಿದೆ. ಸೊ ಈ ಎಲ್ಲ ಅಂಶಗಳ ಆಧಾರದ ಮೇಲೆ ಭಾರತ ಅನೇಕ ಕ್ಷೇತ್ರಗಳಲ್ಲಿ ಪ್ರಗತಿಯ ದಾಪುಗಾಲನ್ನು ಹಾಕಿದೆ, ಪ್ರಗತಿಯನ್ನು ಸಾಧಿಸಿದೆ ಅಂತ ನಾವು ಹೇಳ್ತೇವೆ. ಸೊ ಹಾಗಿದ್ರೆ ಯಾವ ಕ್ಷೇತ್ರಗಳು, ಯಾವ್ಯಾವ ಅಂಶಗಳಲ್ಲಿ, ಇನ್ ವಿಚ್ ಇಂಡಿಕೇಟರ್ಸ್ ಆರ್ ಇನ್ ವಿಚ್ ಫ್ಯಾಕ್ಟರ್ಸ್ ಇಂಡಿಯಾ ಈಸ್ ಎಮರ್ಜಿಂಗ್ ಆಸ್ ಅನ್ ಪವರ್ಫುಲ್ ನೇಷನ್, ಭಾರತ ಒಂದು ಉದಯೋನ್ಮುಖ ಶಕ್ತಿಯಾಗಿ ಬೆಳೀತಾ ಇರೋದಕ್ಕೆ ಸಾಕ್ಷಿಯಾಗಿ ನಾವು ಯಾವ ಕ್ಷೇತ್ರಗಳ ಪ್ರಗತಿಯನ್ನು ಕೊಡಬಹುದು ಅನ್ನೋದಾದರೆ ದ ಫಸ್ಟ್ ಒನ್ ಈಸ್ ಜಿಯೋಗ್ರಫಿಕಲ್ ಆ್ಯಂಡ್ ಡೆಮೋಗ್ರಫಿಕ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ, ಭೌಗೋಳಿಕ ಮತ್ತು ಜನಸಂಖ್ಯೆ ಅಂಶಗಳು. ಸೊ ಭೌಗೋಳಿಕವಾಗಿ ನಮಗೆಲ್ಲ ಗೊತ್ತು, ಸೊ ಇದು ಹಿಂದೂ ಮಹಾಸಾಗರದಲ್ಲಿ ಒಂದು ತರಹ ಮುಖ್ಯಸ್ಥನ, ಒಂದು ನಾಯಕನ
ಕೇಂದ್ರ ಸ್ಥಾನದಲ್ಲಿ ಇದು ಇರೋದ್ರಿಂದ ಸೊ ಇದಕ್ಕೆ ವ್ಯೂಹಾತ್ಮಕ ಪ್ರಾಮುಖ್ಯತೆ ಬಂದಿದೆ. ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್ ಅಂತ ಏನು ಕರಿತೀವಿ ಅದು ಬಂದಿದೆ. ಹೀಗಾಗಿ ಆ ಸ್ಟ್ರಾಟಜಿಕ್ ರಿಲೇಷನ್ಸ್ಗಳನ್ನು ಕಾಪಾಡೋದಕ್ಕೆ, ನಿರ್ವಹಿಸೋದಕ್ಕೆ ಭಾರತದ ಒಂದು ಪೊಸಿಷನ್ನಿಂದ, ಭಾರತದ ಒಂದು ಏನು ಸಮುದ್ರದಲ್ಲಿ ಇದು ಇದು ಒಂದು ಜಿಯೋಗ್ರಫಿಕಲ್ ಪೊಸಿಷನ್ ಅಂತ ಏನು ಕರಿತೀವಿ, ಭೌಗೋಳಿಕ ಸ್ಥಾನಮಾನ, ಅದು ತುಂಬ ಉಪಯುಕ್ತಕಾರಿಯಾಗಿದೆ. ಸೊ ಪಶ್ಚಿಮದಲ್ಲಿ ಏಷ್ಯಾ, ಆಫ್ರಿಕಾ ಮತ್ತು ಯುರೋಪ್ ರಾಷ್ಟ್ರಗಳ ಜೊತೆಗೆ ಉತ್ತಮವಾದ ಸಂಬಂಧವನ್ನು ಹೊಂದೋದಕ್ಕೆ ಸಮುದ್ರ ಮಾರ್ಗ ಇದ್ದರೆ, ಇನ್ನೊಂದು ಕಡೆಗೆ ಆಗ್ನೇಯ ಮತ್ತು ಪೂರ್ವ ರಾಷ್ಟ್ರಗಳ ಜೊತೆಗೂ ಕೂಡ ನಿಕಟ ಸಂಬಂಧವನ್ನು ಹೊಂದೋದಕ್ಕೆ ಬೇಕಾದಂಥ ಸಮುದ್ರ ಮಾರ್ಗ ಇದೆ. ಸೊ ಇದು ಭಾರತದ ಒಂದು ಉಳಿದೆಲ್ಲ ವಿಷಯಗಳ ಬೆಳವಣಿಗೆಗೆ, ಸೊ ಅದು ಅಂತಾರಾಷ್ಟ್ರೀಯ ಸಂಬಂಧಗಳ ಹೊಂದೋದ್ರಲ್ಲಿ ಅಷ್ಟೇ ಅಲ್ಲ, ಆರ್ಥಿಕ ಪ್ರಗತಿಗೆ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರ ಅಭಿವೃದ್ಧಿಗೆ ಈ ಜಿಯೋಗ್ರಫಿಕಲ್ ಪೊಸಿಷನ್ನು ಸಾಕಷ್ಟು ಸಹಾಯವನ್ನು ಭಾರತಕ್ಕೆ ಮಾಡಿದೆ. ದೆನ್ ಡೆಮೋಗ್ರಫಿಕ್ ಫ್ಯಾಕ್ಟರ್ಸಿಗೆ ಬರೋದಾದರೆ, ನಮಗೆ ಗೊತ್ತು ನಾವು ಜನಸಂಖ್ಯೆಯಲ್ಲಿ ಇಡೀ ಜಗತ್ತಿನಲ್ಲಿ 2ನೇ ಸ್ಥಾನವನ್ನು ಹೊಂದಿದ್ದೇವೆ. ಸೊ ಸಾಕಷ್ಟು ದಿನಗಳ ಕಾಲ ನಮ್ಮ ಜನಸಂಖ್ಯೆ ಭಾರತಕ್ಕೆ ಹೊರೆಯಾಗಿ ಸಂಭವಿಸಿತು. ಜನಸಂಖ್ಯೆ ಸ್ಫೋಟ ಅಂತ ಕರಿತೀವಿ ನಾವು ಭಾರತದ ಜನಸಂಖ್ಯೆಯನ್ನು. ಯಾಕಂದರೆ ಅದು ತಮ್ಮ ಏನು ಆರ್ಥಿಕ ಅಭಿವೃದ್ಧಿಯ, ಆರ್ಥಿಕ ಉತ್ಪಾದನೆಯ ಲಾಭಗಳನ್ನೆಲ್ಲ ತಿಂದು ಹಾಕ್ತಿರುವಷ್ಟು ಹೆಚ್ಚಿನ ಜನಸಂಖ್ಯೆಯನ್ನು ಭಾರತ ಹೊಂದಿದೆ ಅನ್ನೋದನ್ನು ನಮಗೆ ಗೊತ್ತು. ಆದರೆ ಅದನ್ನು ಮೀರಿ ಇತ್ತೀಚೆಗೆ ಏನು ಜನಸಂಖ್ಯಾ ಅಂಶಗಳಲ್ಲಿ ಕಂಡು ಬಂದಂಥ ಕೆಲವು ಹೊಸ ಧನಾತ್ಮಕ ಬೆಳವಣಿಗೆಗಳು ಅಂದರೆ, ಟುಡೇ ಇಂಡಿಯಾ ಹ್ಯಾಸ್ ಎ ವೆರಿ ಯಂಗ್ ಪಾಪ್ಯುಲೇಷನ್ ಕಂಪೇರ್ಡ್ ಟು ದ ಮೋರ್ ಡೆವಲಪ್ಡ್ ನೇಷನ್ಸ್. ಏನು ನಾವು ಬಹಳಷ್ಟು ಅಭಿವೃದ್ಧಿ ಹೊಂದಿದಂಥ ರಾಷ್ಟ್ರಗಳ ಜನಸಂಖ್ಯೆಗೆ ಹೋಲಿಸಿದರೆ ಭಾರತ ತನ್ನ ಜನಸಂಖ್ಯೆಯಲ್ಲಿ ಹೆಚ್ಚು ಯುವ ಜನಾಂಗವನ್ನು, ಹೆಚ್ಚು ಯುವ ಶಕ್ತಿಯನ್ನು ಹೊಂದಿದೆ. ಯಾಕಂದರೆ ನಮ್ಮಲ್ಲಿ ಬರ್ತ್ ರೇಟ್ ಜಾಸ್ತಿ ಇದ್ದಿದ್ದರಿಂದ ಸೊ ಇವತ್ತು ದೇಶದ ಒಂದು ನಿರ್ಮಾಣಕ್ಕೆ ಸಹಾಯವಾಗ್ತಕ್ಕಂತಹ ಉತ್ತಮ ಕೌಶಲ್ಯ, ಉತ್ತಮ ಒಂದು ತಾಂತ್ರಿಕ ಜ್ಞಾನ, ಶಿಕ್ಷಣವನ್ನು ಪಡೆದಂತಹ ಯುವ ಶಕ್ತಿ ಇರೋದರಿಂದ ಇದು ರಾಷ್ಟ್ರ ಕಟ್ಟುವ ಕೆಲಸದಲ್ಲಿ ಹೆಚ್ಚು ಕೈ ಜೋಡಿಸೋದ್ರಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದೆ. ಹೀಗಾಗಿ ಭಾರತದ ಆರ್ಥಿಕ ಪ್ರಗತಿಯನ್ನು ಹೆಚ್ಚಿಸೋದಕ್ಕೆ ಈ ಯುವ ಶಕ್ತಿ ಬಹಳಷ್ಟು ಸಹಾಯವನ್ನು ಮಾಡ್ತಾ ಇದೆ. ಸೊ ನಾವು ವರ್ಲ್ಡ್ಸ್ ಸೆಕೆಂಡ್ ಪಾಪ್ಯುಲೇಷನ್ ಏನು ಗಾತ್ರದಲ್ಲಿ ಭಾರತ ಜನಸಂಖ್ಯೆಯಲ್ಲಿ ಇಡೀ ಜಗತ್ತಿನಲ್ಲಿ 2ನೇ ಸ್ಥಾನವನ್ನು ಹೊಂದಿದ್ದೇವೆ ಅಂತ ಗೊತ್ತು. ಅದು ಅಷ್ಟೇ ಅಲ್ಲ, ಈವನ್ ಅದರ ಒಂದು ಜ್ಞಾನದಲ್ಲಿ ಭಾರತ ಕೇವಲ ಗಾತ್ರದಲ್ಲಿ ಮಾತ್ರ 2ನೇ ದೊಡ್ಡ ಜನಸಂಖ್ಯೆಯನ್ನು ಪಡೆಯೋದಿಲ್ಲ, ಜೊತೆಗೆ ಸೊ ವಿ ಡೋಂಟ್ ಹ್ಯಾವ್ ಓನ್ಲಿ ದ ಕ್ವಾಂಟಿಟಿ ಪಾಪ್ಯುಲೇಷನ್, ಸೊ ವಿ ಆಲ್ಸೋ ಹ್ಯಾವ್ ದ ಕ್ವಾಲಿಟಿ ಪಾಪ್ಯುಲೇಷನ್ ಅಂತ ಹೆಮ್ಮೆಯಿಂದ ಹೇಳ್ಬೋದು. ಈ ನಮ್ಮ ಜನಸಂಖ್ಯೆ ಮುಂಚೆ ಏನಾಗಿತ್ತು, ಕೇವಲ ಪ್ರಮಾಣದಲ್ಲಿ ಹೆಚ್ಚಿತ್ತು. ಬಟ್ ಈಗ ಪ್ರಮಾಣದ ಜೊತೆಗೆ ಅದರ ಒಂದು ಪರಿಮಾಣ, ಗುಣಮಟ್ಟದಲ್ಲೂ ಕೂಡ ನಾವು ನಮ್ಮ ಮಾನವ ಸಂಪನ್ಮೂಲವನ್ನು ಸಾಕಷ್ಟು ಸುಧಾರಿಸಿದ್ದೀವಿ. ವಿ ಹ್ಯಾವ್ ವೆರಿ ವೆಲ್ ಕ್ವಾಲಿಫೈಡ್ ಆ್ಯಂಡ್ ವೆಲ್ ಟ್ರೈನ್ಡ್ ಹ್ಯೂಮನ್ ರಿಸೋರ್ಸ್ ಟುಡೇ. ಸೊ ಹೀಗಾಗಿ ಈಗ ನೋಡಿ, ಒಂದು ಉದಾಹರಣೆಯನ್ನು ಹೇಳೋದಾದರೆ, ಇಂಗ್ಲೀಷ್ ಮಾತನಾಡುವುದರಲ್ಲಿ, ಫ್ಲೂಯೆಂಟ್ ಇಂಗ್ಲೀಷ್ ಮಾತನಾಡುವುದರಲ್ಲಿ, ನಿರರ್ಗಳವಾದಂಥ ಇಂಗ್ಲೀಷ್ ಮಾತನಾಡುವುದರಲ್ಲಿ ಅಮೇರಿಕನ್ಸನ್ನು ಬಿಟ್ಟರೆ ಇಡೀ ಜಗತ್ತಿನಲ್ಲಿ 2ನೇ ಸ್ಥಾನದಲ್ಲಿರೋದು ಭಾರತೀಯರು. ಸೊ ಹೀಗಾಗಿ ನಾವು ಈ IT ಮತ್ತು BT ಸೆಕ್ಟರ್ನ ಜ್ಞಾನವನ್ನು ಪಡ್ಕೊಳ್ಳೋದ್ರಲ್ಲಿ ಮತ್ತು ಬೇರೆ ರಾಷ್ಟ್ರಗಳಿಗೆ IT BT ಸೆಕ್ಟರ್ನ ಸರ್ವಿಸನ್ನು ಕೊಡೋದ್ರಲ್ಲಿ ಮತ್ತು ಇಂಟರ್ನ್ಯಾಷನಲ್ ಕ್ಲೈಂಟ್ಗಳನ್ನು ಸುಲಭವಾಗಿ ನಾವು ಅವರನ್ನು ಪಡೆಯೋದರಲ್ಲಿ, ಇವೆಲ್ಲ ವಿಷಯಗಳಲ್ಲಿ ಇಂಗ್ಲೀಷ್ ಮಾತನಾಡುವ ಕೌಶಲ್ಯ ತುಂಬ ಸಹಾಯ ಮಾಡಿದೆ. ಸೊ ಈ ರೀತಿ ನಮ್ಮ ಜನಸಂಖ್ಯೆಯ ಜ್ಞಾನ ನಮ್ಮ ದೇಶದ ಆರ್ಥಿಕ, ವೈಜ್ಞಾನಿಕ, ತಾಂತ್ರಿಕ ಪ್ರಗತಿಗೆ ಸಹಾಯವನ್ನು ಮಾಡ್ತಾ ಇದೆ. ಓಕೆ, ದೆನ್ ಕಮಿಂಗ್ ಟು ದಿ ಪೊಲಿಟಿಕಲ್ ಇಂಟರ್ನ್ಯಾಷನಲ್ ಫ್ಯಾಕ್ಟರ್ಸ್. ಸೊ ರಾಜಕೀಯ ಮತ್ತು ಅಂತಾರಾಷ್ಟ್ರೀಯ ವಿಷಯಗಳಿಗೆ ಬಂದರೆ, ಸೊ ಪೊಲಿಟಿಕಲಿ ಭಾರತ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರ ಆಗಿದ್ದು, ಸೊ ಅದು ಇತರೆ ಪ್ರಜಾಪ್ರಭುತ್ವ ರಾಷ್ಟ್ರಗಳ ಜೊತೆಗೆ ತನ್ನ ಸಂಬಂಧಗಳನ್ನು ತುಂಬ ಸುಧಾರಿಸಿದೆ. ವಿಶೇಷವಾಗಿ ಅಭಿವೃದ್ಧಿ ಹೊಂದಿದಂತಹ ವಿಶ್ವದ ಬಹುಪಾಲು ರಾಷ್ಟ್ರಗಳ ಜೊತೆಗೆ ಭಾರತ ಗಣನೀಯವಾದಂಥ ಉತ್ತಮ ಸಂಬಂಧವನ್ನು ಹೊಂದಿದೆ. ಜೊತೆಗೆ ಸೊ ಏನು ನಾವು ವಿಶ್ವದ ಶಕ್ತಿಗಳು ಅಂತೇನು ಕರಿತೀವಿ, ಸೂಪರ್ ಪವರ್ಸ್ ಆಫ್ ದ ವರ್ಲ್ಡ್ ಅಂತೇನು ಕರಿತೀವಿ, ಯುನೈಟೆಡ್ ಕಿಂಗ್ಡಮ್, ಯುರೋಪಿಯನ್ ಯೂನಿಯನ್, ಜಪಾನ್, ರಷ್ಯಾ, ಯುನೈಟೆಡ್ ಸ್ಟೇಟ್ಸ್, ಇವೆಲ್ಲ ರಾಷ್ಟ್ರಗಳ ಜೊತೆಗೆ ಅತ್ಯುತ್ತಮವಾದಂಥ ಪರಿಣಾಮಕಾರಿಯಾದಂಥ ಸಂಬಂಧವನ್ನು ಹೊಂದೋದರ ಮೂಲಕ ತನ್ನನ್ನು ತಾನು ಒಂದು ಪ್ರಭಾವಶಾಲಿ ರಾಷ್ಟ್ರ ಅಂತ ಹೇಳಿ ಗುರುತಿಸ್ಕೊಳ್ತಾ ಇದೆ. ಎಷ್ಟರ ಮಟ್ಟಿಗೆ ಅಂದರೆ, ಸೊ ಭಾರತ ಈ ಬ್ರಿಕ್ಸ್ ರಾಷ್ಟ್ರ, G7 ರಾಷ್ಟ್ರ, ಈ ತರಹದ ಅನೇಕ ಮೈತ್ರಿಗಳ ಪರವಾಗಿ ಮತ್ತು ಬಹಳಷ್ಟು ರಾಷ್ಟ್ರಗಳ ಬೆಂಬಲದಿಂದ ಭಾರತ ಇವತ್ತು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಶಾಶ್ವತ ಸದಸ್ಯತ್ವಕ್ಕೆ
ಬೇಡಿಕೆಯನ್ನು ಇಟ್ಟಿದೆ. ಸೊ ಅಷ್ಟು ಜಗತ್ತಿನಲ್ಲಿ ಪ್ರಭಾವಶಾಲಿ ರಾಷ್ಟ್ರ ಆಗಿ ಭಾರತ ಹೊರಹೊಮ್ಮಿದೆ. ದೆನ್ ಇದು ಇತರೆ ನಾವು ವಿಶೇಷವಾಗಿ ನಮ್ಮ ನೆರೆಹೊರೆಯ ರಾಷ್ಟ್ರಗಳಾದಂತಹ ಆಫ್ರಿಕನ್ ಒಕ್ಕೂಟ ಒಂದು ಕಡೆಗೆ, ಅರಬ್ ಮತ್ತು ಆಗ್ನೇಯ ಏಷ್ಯಾದ ರಾಷ್ಟ್ರಗಳು, ಅದರಲ್ಲಿ ವಿಶೇಷವಾಗಿ ಇಸ್ರೇಲ್ ಮತ್ತು ದಕ್ಷಿಣ ಅಮೇರಿಕಾದ ರಾಷ್ಟ್ರಗಳು. ಯಾಕೆಂದರೆ ಇವೆಲ್ಲ ನಮ್ಮ ಜೊತೆಗೆ ಸ್ವಾತಂತ್ರ್ಯ ಪಡೆದುಕೊಂಡಂತಹ ರಾಷ್ಟ್ರಗಳು. ಸೊ ಈ ಎಲ್ಲ ರಾಷ್ಟ್ರಗಳ ಜೊತೆಗೆ ಉತ್ತಮವಾದಂತಹ ಸಂಬಂಧವನ್ನು ಹೊಂದಿದ ಭಾರತ ಆಲ್ಮೋಸ್ಟ್ ಆಲ್ ಈ ಎಲ್ಲ ರಾಷ್ಟ್ರಗಳಿಗೆ ನಾಯಕನ ಸ್ಥಾನದಲ್ಲಿ, ನಾಯಕನ ರೀತಿ ಕಾರ್ಯವನ್ನು, ಒಳ್ಳೆಯ ಸ್ನೇಹಿತನಾಗಿ, ನಾಯಕನಾಗಿ, ಮಾರ್ಗದರ್ಶಿಯಾಗಿ ಅನೇಕ ಸಾರಿ ಕಾರ್ಯನಿರ್ವಹಿಸಿದೆ ಮತ್ತು ಉತ್ತಮವಾದಂಥ ಸಂಬಂಧವನ್ನು ಹೊಂದೋದ್ರ ಮೂಲಕ ಆಫ್ರೋ ಏಷ್ಯನ್ ಯೂನಿಟಿಯನ್ನು ಹೆಚ್ಚಿಗೆ ಮಾಡಿದೆ. ಆಫ್ರಿಕಾ ಮತ್ತು ಏಷ್ಯನ್ ರಾಷ್ಟ್ರಗಳು ಭಾರತದ ಜೊತೆಗೆ ಹೊಸದಾಗಿ ಸ್ವಾತಂತ್ರ್ಯವನ್ನು ಪಡೆದುಕೊಂಡ್ವು. ಸೊ ಎಲ್ಲ ರಾಷ್ಟ್ರಗಳಲ್ಲಿ ಒಗ್ಗಟ್ಟನ್ನು ಸಾಧಿಸೋದಕ್ಕೆ ಭಾರತ ತನ್ನ ಅಲಿಪ್ತ ನೀತಿಯ ಮೂಲಕ ನೇತೃತ್ವವನ್ನು ವಹಿಸುತ್ತೆ. ಜೊತೆಗೆ ಇತ್ತೀಚೆಗೆ 2006ರಲ್ಲಿ US ಒಂದು ನಾಗರಿಕ ಪರಮಾಣು ಒಪ್ಪಂದವನ್ನು ಸಹಿ ಮಾಡಿಕೊಳ್ಳೋದ್ರ ಮೂಲಕ ಈವನ್ ಅಮೆರಿಕದ ಸ್ನೇಹವನ್ನು ಕೂಡ ಶಾಶ್ವತವಾಗಿ ಭಾರತ ಸಂಪಾದಿಸಿದೆ. ಸೊ ಈ ಹಿಂದೆ ಏನಾಗಿತ್ತು, ಖಂಡಿತ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗ ನಾವು ಅಲಿಪ್ತ ನೀತಿಯನ್ನು ಅನುಸರಿಸಿದ್ವಿ. ಹೀಗಾಗಿ US ಮತ್ತು USSR ಎರಡೂ ಕೂಡ ಸಮಾನ ಸ್ನೇಹವನ್ನು, ಸಮಾನ ಸಹಾಯ ಹಸ್ತವನ್ನು ಭಾರತಕ್ಕೆ ಚಾಚಿದ್ವು. ಆದರೆ ನಂತರದ ದಿನಗಳಲ್ಲಿ ಭಾರತ ಮತ್ತು ಪಾಕಿಸ್ತಾನಕ್ಕೆ ನಡೆದಂಥ ಯುದ್ಧಗಳ ಸಂದರ್ಭದಲ್ಲಾಗಿರ್ಬೋದು, ವಿಶೇಷವಾಗಿ ಭಾರತ 1998ರಲ್ಲಿ ಪರಮಾಣು ಪರೀಕ್ಷೆಯನ್ನು ನಡೆಸಿದಾಗ ಅಮೇರಿಕ ಭಾರತದ ಮೇಲೆ ಆರ್ಥಿಕ ದಿಗ್ಬಂಧನಗಳನ್ನು ಹೇರುವುದರ ಮೂಲಕ ಭಾರತದ ಜೊತೆಗೆ ತನ್ನ ಸಂಬಂಧವನ್ನು ಮುರಿದುಕೊಂಡಿತ್ತು. ಸೊ ಬಟ್ ನಂತರದಲ್ಲಿ ಏನಾಯಿತು, ಅಮೇರಿಕದ ವಿಶ್ವಾಸವನ್ನು ಗಳಿಸೋದು ಭಾರತಕ್ಕೆ ಅನಿವಾರ್ಯ ಆಯಿತು. ಯಾಕಂದರೆ ಅಮೇರಿಕ USSRನ ವಿಘಟನೆಯೊಂದಿಗೆ 1991ರಿಂದ ಇಡೀ ಜಗತ್ತಿಗೆ ಒಂದು ಧ್ರುವ ಶಕ್ತಿಯಾಗಿ, ಏಕಧ್ರುವೀಯ ಪ್ರಪಂಚ ಅಂತ ಕರಿತೀವಿ, ದೊಡ್ಡ ರಾಷ್ಟ್ರವಾಗಿ, ದೊಡ್ಡಣ್ಣ ಅಂತ ಕರಿತೀವಿ ನಾವು ಅಮೇರಿಕವನ್ನು. ಸೊ ಅದು ಆ ರೀತಿ ಹೊರಹೊಮ್ಮಿದ್ರಿಂದ ಅದರ ಒಂದು ಸ್ನೇಹವನ್ನು ಸಂಪಾದಿಸೋದು, ಅದರ ಒಂದು ಮನವೊಲಿಸೋದು, ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಆ ಒಂದು ಅಮೆರಿಕದ ಜೊತೆಗೆ ಉತ್ತಮವಾದಂಥ ಸಂಬಂಧವನ್ನು ಹೊಂದೋದು ಭಾರತಕ್ಕೆ ಅನಿವಾರ್ಯ ಆಯಿತು. ಸೊ ಹೀಗಾಗಿ 2006ರಲ್ಲಿ US ವಿಶೇಷವಾಗಿ ನಾಗರಿಕ ಪರಮಾಣು ಒಪ್ಪಂದವನ್ನು ಮಾಡಿಕೊಳ್ಳೋದರ ಮೂಲಕ ಖಂಡಿತವಾಗಿಯೂ ನಾವು ಪರಮಾಣು ಶಕ್ತಿಯನ್ನು ಯಾವುದೇ ಋಣಾತ್ಮಕ, ಹಾನಿಕಾರಕ ಉದ್ದೇಶಗಳಿಗೆ, ಯುದ್ಧಗಳಿಗೆ, ಹಿಂಸಾತ್ಮಕ ಘಟನೆಗಳಿಗೆ ಬಳಸೋದಿಲ್ಲ. ಬದಲಾಗಿ ನಾಗರಿಕ ಉದ್ದೇಶಗಳಿಗೆ, ಅದು ಇಂಧನ ಶಕ್ತಿಯಾಗಿರ್ಬೋದು, ಅದನ್ನು ಉತ್ಪಾದನೆ ಮಾಡೋದಕ್ಕೆ ನಾವು ಪರಮಾಣು ಶಕ್ತಿಯನ್ನು ಬಳಸ್ಕೊಳ್ತೀವಿ ಅನ್ನೋ ಒಂದು ಒಪ್ಪಂದವನ್ನು ಮಾಡಿಕೊಳ್ಳಾಯಿತು. ಆ ಒಪ್ಪಂದದ ಮೂಲಕ ಭಾರತದೊಂದಿಗೆ ಅಮೆರಿಕ ಉತ್ತಮವಾದಂಥ ಸ್ನೇಹ ಸಂಬಂಧವನ್ನು ಪುನರ್ಸ್ಥಾಪನೆ ಮಾಡ್ತು. ಸೊ ಈ ರೀತಿ ಪೊಲಿಟಿಕಲಿ ಆ್ಯಂಡ್ ಇಂಟರ್ನ್ಯಾಷನಲಿ ಭಾರತ ಎಲ್ಲ ರಾಷ್ಟ್ರಗಳ ಜೊತೆಗೆ, ಜಗತ್ತಿನ ಎಲ್ಲ ರಾಷ್ಟ್ರಗಳ ಜೊತೆಗೆ ಉತ್ತಮವಾದ ಸಂಬಂಧವನ್ನು ಹೊಂದಿದೆ. ವಿಶೇಷವಾಗಿ ಆಫ್ರಿಕಾ ಮತ್ತು ಏಷ್ಯಾ ರಾಷ್ಟ್ರಗಳ ನಡುವಿನ ಒಂದು ಸಂಬಂಧವನ್ನು ಸುಧಾರಿಸೋದಕ್ಕೂ ಕೂಡ ಅನೇಕ ಇನಿಷಿಯೇಟಿವ್ಸ್ಗಳನ್ನು, ಅದು ಮೈತ್ರಿಗಳಾಗಿರ್ಬೋದು, ಆಸಿಯಾನ್ ತರಹದ ಒಕ್ಕೂಟಗಳನ್ನು ಕಟ್ಟಿಕೊಂಡು ಈ ರಾಷ್ಟ್ರಗಳ ಜೊತೆಗೆ ಉತ್ತಮ ಸಂಬಂಧ ಹೊಂದೋದಕ್ಕೆ ಪ್ರಯತ್ನ ಪಡೆದಿದೆ, ಕ್ರಮಗಳನ್ನು ಕೈಗೊಂಡಿದೆ. ಜೊತೆಗೆ ಕಾಮನ್ವೆಲ್ತ್ ಮತ್ತು WTO ರಾಷ್ಟ್ರಗಳ ಜೊತೆಗೂ ಕೂಡ ಅತ್ಯಂತ ಸಕ್ರಿಯ ಸಂಬಂಧವನ್ನು ಹೊಂದಿದೆ. ಕಾಮನ್ವೆಲ್ತ್ ಅಂದರೆ ನಮಗೆಲ್ಲ ಗೊತ್ತಿರ್ಬೋದು, ನಿಮಗೆ ಈ ನಕಾಶೆಯಲ್ಲಿ, ಈ ಸ್ಲೈಡ್ನಲ್ಲಿರೋ ನಕಾಶೆಯಲ್ಲಿ ಏನು ಗ್ರೀನ್ ಕಲರ್ ಕಾಣಿಸ್ತಿದೆಯಲ್ಲ, ಆ ಎಲ್ಲ ದೇಶಗಳು ಒಂದು ಕಾಲದಲ್ಲಿ ಬ್ರಿಟನ್ನ ಆಳ್ವಿಕೆಗೆ ಒಳಪಟ್ಟಂತಹ ರಾಷ್ಟ್ರಗಳು. ಸೊ ಬ್ರಿಟನ್ನಿಂದ ಎಲ್ಲ ರಾಷ್ಟ್ರಗಳು ಸ್ವಾತಂತ್ರ್ಯವನ್ನು ಪಡೆದುಕೊಂಡರೂ ಸಹ ಅವೆಲ್ಲ ಕಾಮನ್ವೆಲ್ತ್ ಒಕ್ಕೂಟದ ಅಡಿಯಲ್ಲಿ ಆಗಾಗ ಸಾಂಸ್ಕೃತಿಕ ವಿನಿಮಯ ಕಾರ್ಯಕ್ರಮಗಳಾಗಿರ್ಬೋದು, ಕ್ರೀಡಾ ಚಟುವಟಿಕೆಗಳಾಗಿರ್ಬೋದು, ಆರ್ಥಿಕ ಅಭಿವೃದ್ಧಿಗೆ ಸಂಬಂಧಪಟ್ಟಂತಹ ವ್ಯಾಪಾರ ಒಪ್ಪಂದಗಳಾಗಿರ್ಬೋದು, ಸೊ ಈ ಎಲ್ಲ ವಿಷಯಗಳ ಅಭಿವೃದ್ಧಿಗೆ ಪರಸ್ಪರ ಒಂದು ಕಾಮನ್ವೆಲ್ತ್ ಸಂಘಟನೆಯ ಮೂಲಕ ಪ್ರಯತ್ನವನ್ನು ಮಾಡ್ತಿರ್ತವೆ. ಸೊ ಹೀಗಾಗಿ ಈ ಕಾಮನ್ವೆಲ್ತ್ ರಾಷ್ಟ್ರಗಳ ಒಂದು ಸಂಘದಿಂದ ಭಾರತ ಹೊರಬರದೆ ಆ ಕಾಮನ್ವೆಲ್ತ್ ರಾಷ್ಟ್ರಗಳ ಕೂಟದಲ್ಲಿ ಸೇರಿ ಅವೆಲ್ಲ ರಾಷ್ಟ್ರಗಳ ಜೊತೆಗೆ ಒಂದು ಉತ್ತಮವಾದಂಥ ಸಂಬಂಧವನ್ನು ಹೊಂದಿದೆ. ಹಾಗೆ WTO ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್, ಸೊ ನಮಗೆಲ್ಲ ಗೊತ್ತು, ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ವ್ಯಾಪಾರ ನಿಯಮಗಳನ್ನು ಹೇಳ್ತಕ್ಕಂತಹ ಒಂದು ವ್ಯಾಪಾರ ಅಭಿವೃದ್ಧಿಗೆ ಸಾಕಷ್ಟು ಸಹಾಯವನ್ನು ನೀಡ್ತಕ್ಕಂತಹ ಒಂದು ಸಂಸ್ಥೆ ಇದು. ಸೊ ಆ WTO ಸದಸ್ಯತ್ವವನ್ನು ಹೊಂದೋದರ ಮೂಲಕ ಅದರಲ್ಲಿ ಅತ್ಯಂತ ಸಕ್ರಿಯ ಸದಸ್ಯ ರಾಷ್ಟ್ರವಾಗಿ ಭಾರತ ಪಾಲ್ಗೊಳ್ತಾ ಇದೆ.
ಸೊ ಹೀಗಾಗಿ ಒಂದು ಕಡೆಗೆ ಆ WTOದ ಲಾಭಗಳನ್ನು ತೆಗೆದುಕೊಂಡು ತನ್ನ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಲಾಭವನ್ನು ಹೆಚ್ಚಿಸ್ಕೊಂಡಿದ್ರೆ, ಇನ್ನೊಂದು ಕಡೆಗೆ ಅಲ್ಲಿ ಒಂದು ಪ್ರಭಾವಿ ಶಕ್ತಿಶಾಲಿ ರಾಷ್ಟ್ರವಾಗಿ ಭಾರತದ ಒಂದು ರಾಷ್ಟ್ರೀಯ ಹಿತಾಸಕ್ತಿಯ ಒಂದು ಪ್ರಭಾವವನ್ನು ಅಲ್ಲಿ ಉಂಟು ಮಾಡ್ತಾ ಇದೆ. ಓಕೆ, ದೆನ್ ಎಕನಾಮಿಕ್ ಫ್ಯಾಕ್ಟರ್ಸ್, ಆರ್ಥಿಕ ಅಂಶಗಳು ಖಂಡಿತ. ಸೊ ದಿಸ್ ಇಸ್ ದ ಬೇಸಿಕ್ ಎನರ್ಜಿ ಅಂತ ಕರಿತೀವಿ ನಾವು. ಇದು ಒಂದು ಮೂಲ ಶಕ್ತಿ ಯಾವುದೇ ದೇಶಕ್ಕೆ. ಸೊ ಆರ್ಥಿಕ ವಿಷಯದಲ್ಲಿ ಪ್ರಗತಿ ಹೆಚ್ಚಾದರೆ ಆಟೋಮೆಟಿಕಲಿ ಬೇರೆ ಕ್ಷೇತ್ರಗಳ ಪ್ರಗತಿ ಹೆಚ್ಚಿಗೆ ಆಗುತ್ತೆ. ಸೊ ಭಾರತ ಈ ವಿಷಯದಲ್ಲಿ ಅತ್ಯಂತ ವೇಗವಾಗಿ ಪ್ರಗತಿಯನ್ನು ಸಾಧಿಸ್ತಿದೆ ಅಂತ ನಾವು ಅತ್ಯಂತ ಹೆಮ್ಮೆಯಿಂದ ಹೇಳ್ಬೋದು. ಯಾಕಂದರೆ ಇಟ್ ಇಸ್ ಕನ್ಸಿಡರ್ಡ್ ಆ್ಯಸ್ ದಿ ವರ್ಲ್ಡ್ಸ್ 6th largest economy by nominal GDP and the 3rd largest by its purchasing power parity. ಏನು ನಾವು PPP ಅಂತ ಕರಿತೀವಿ, ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಮೇಲೆ, ಅದರ ಕೊಂಡುಕೊಳ್ಳುವ ಸಾಮರ್ಥ್ಯದ ಮೇಲೆ ಇಡೀ ಜಗತ್ತಿನಲ್ಲಿ 3ನೆಯ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದ್ರೆ, ಇಟ್ಸ್ ನಾಮಿನಲ್ GDP ಆಧಾರದ ಮೇಲೆ ಜಗತ್ತಿನಲ್ಲಿ 6ನೆಯ ದೊಡ್ಡ ಅರ್ಥವ್ಯವಸ್ಥೆ ಎಕಾನಮಿಯಾಗಿ ಹೊರಹೊಮ್ಮಿದೆ. ಓಕೆ, ಸೊ ಒಂದು ಟೈಮ್ನಲ್ಲಿ ನಾವು ಹಡಗಿನಿಂದ ಬಾಯಿಗೆ ಹಪಹಪಿಸುವ ರಾಷ್ಟ್ರ ಅಂತ ಭಾರತವನ್ನು ಕರಿತಾ ಇದ್ರು. ಆಹಾರ ಸಾಮಗ್ರಿಗಳಿಗಾಗಿ ನಾವು ಇನ್ನೊಂದು ದೇಶವನ್ನು ಅವಲಂಬಿಸಿದ್ವಿ. ಇವತ್ತು ನಾವು ಜಗತ್ತಿನ 6ನೇ ಶಕ್ತಿ, 3ನೇ ಶಕ್ತಿಯಾಗಿ ಬೆಳೀತಿದ್ದೀವಿ. ಅಂದರೆ ವಿ ಮಸ್ಟ್ ವೆರಿ ಪ್ರೌಡ್ ಅಬೌಟ್ ಅವರ್ ಪ್ರೋಗ್ರೆಸ್ ಇನ್ ಎಕನಾಮಿಕ್ ಫೀಲ್ಡ್. ಓಕೆ, ಸೊ ಅನೇಕ ಒಂದು ಅಧ್ಯಯನಗಳ ಪ್ರಕಾರ, ಅಕಾರ್ಡಿಂಗ್ ಟು ಸೆವರಲ್ ಸ್ಟಡೀಸ್, ಇಂಡಿಯಾಸ್ ಗ್ರೋತ್ ರೇಟ್ ಶುಡ್ ಸಸ್ಟೈನೇಬಲ್ ಅಟ್ 8% ಡ್ಯೂರಿಂಗ್ ದಿ ನೆಕ್ಸ್ಟ್ ಡಿಕೇಡ್ಸ್. ಸೊ ಮುಂದಿನ ದಶಕಗಳಲ್ಲಿ ಭಾರತದ ಅಭಿವೃದ್ಧಿ 8% ಇದೇ ರೀತಿ ಮುಂದುವರೆದ್ರೆ ನಾವು ಖಂಡಿತವಾಗಿ ಇಡೀ ಜಗತ್ತಿನಲ್ಲಿ ಉನ್ನತ ರ್ಯಾಂಕನ್ನು ಪಡೆಯುವುದರಲ್ಲಿ ಸಂಶಯವೇ ಇಲ್ಲ. ಎಷ್ಟರ ಮಟ್ಟಿಗೆ ಅಂದರೆ, ಸೊ ಇದೇ ರೀತಿ ನಮ್ಮ ಜಿ ಡಿ ಪಿಯ ಒಂದು ಬೆಳವಣಿಗೆ ಮುಂದುವರೆದ್ರೆ 2050ರ ವೇಳೆಗೆ ನಾವು ವಿ ಕ್ಯಾನ್ ಓವರ್ಟೇಕ್ ದ US. ಸೊ ಅಮೇರಿಕನ್ನು ಕೂಡ ಹಿಂದಿಕ್ಕಿ ಭಾರತ ಪ್ರಬಲ ಆರ್ಥಿಕ ಶಕ್ತಿಯಾಗಿ ಪರಿವರ್ತನೆಯಾಗಬಹುದು. ಯಾಕಂದರೆ ನಾವು ಅಷ್ಟು ದೊಡ್ಡ ಮಾರುಕಟ್ಟೆಯನ್ನು ಹೊಂದಿದ್ದೀವಿ, ಮಾನವ ಸಂಪನ್ಮೂಲವನ್ನು ಹೊಂದಿದ್ದೀವಿ, ನಮ್ಮ ಪ್ರಗತಿಯ ದರ ಕೂಡ ಅಷ್ಟು ವೇಗವಾಗಿದೆ. ಸೊ ಹೀಗಾಗಿ ಖಂಡಿತವಾಗಿಯೂ 2050ರ ವೇಳೆಗೆ ನಾವು ಟಾಪ್ ಪೊಸಿಷನ್ನಲ್ಲಿರ್ತಕ್ಕಂಥದ್ದಕ್ಕೆ ಡೌಟೇ ಇಲ್ಲ. ಸೊ ಇದೇ ರೀತಿಯ ನಾವು 8% GDPಯ ಒಂದು ಬೆಳವಣಿಗೆಯ ದರವನ್ನು ಕಾಪಾಡಿಕೊಂಡು ಹೋದರೆ, ದೆನ್ ವಾಟ್ ಆರ್ ದಿ ಏನು ಈ ಆರ್ಥಿಕ ಪ್ರಗತಿ ಇಷ್ಟು ವೇಗವಾಗಿ ಸಾಗೋದಕ್ಕೆ ಮೂಲವಾದಂಥ ಕಾರಣಗಳೇನು? ವಾಟ್ ಆರ್ ದಿ ಕೀ ಫ್ಯಾಕ್ಟರ್ಸ್ ಫಾರ್ ದ ಗ್ರೋತ್ ಆಫ್ ಇಂಡಿಯನ್ ಎಕಾನಮಿ ಅನ್ನೋದನ್ನು ನೋಡೋದಾದರೆ, ದ ಫಸ್ಟ್ ಒನ್ ಈಸ್ ಎ ಯಂಗ್ ಆ್ಯಂಡ್ ರ್ಯಾಪಿಡ್ಲಿ ಗ್ರೋಯಿಂಗ್ ವರ್ಕಿಂಗ್ ಏಜ್ ಪಾಪ್ಯುಲೇಷನ್. ಸೊ ಕೆಲಸ ಮಾಡ್ತಕ್ಕಂತಹ ಏನು ದುಡಿಯುವ ಜನಸಂಖ್ಯೆ ಅಂತ ಕರಿತೀವಿ ನಾವು, ಅದು ಯುವ ಮತ್ತು ದುಡಿಯೋಕೆ ಬೇಕಾದಂತಹ ಜನಸಂಖ್ಯೆ, ಯುವ ಶಕ್ತಿ ಅತ್ಯಂತ ವೇಗವಾಗಿ ಬೆಳೀತಾ ಇದೆ. ಹೀಗಾಗಿ ಭಾರತದ ಉತ್ಪಾದನಾ ಸಾಮರ್ಥ್ಯ, ಪರಿಣಾಮಕಾರಿ ಉತ್ಪಾದನಾ ಸಾಮರ್ಥ್ಯ ಏನಾಗ್ತಿದೆ, ಹೆಚ್ಚಾಗಿದೆ. ದೆನ್ ಭಾರತದ ಪ್ರಸ್ತುತ ಆರ್ಥಿಕ ಬೆಳವಣಿಗೆ ಏನಿದೆಯಲ್ಲ, ಅದು ವಿಶ್ವದ ರಾಜಕೀಯ ವೇದಿಕೆಯಲ್ಲಿ ತನ್ನ ಸ್ಥಾನಮಾನ ಸುಧಾರಿಸಿದೆ. ಸೊ ಹೀಗಾಗಿ ಅದು ಇನ್ನೂ ನಾವು ಭಾರತ ಒಂದು ಅಭಿವೃದ್ಧಿಶೀಲ ರಾಷ್ಟ್ರ, ಇಂಡಿಯಾ ಈಸ್ ಎ ಡೆವಲಪಿಂಗ್ ಕಂಟ್ರಿ ಅಂತ ಹೇಳ್ಕೊಂಡ್ರೂ ಕೂಡ ಆ ಒಂದು ಹಂತವನ್ನು ಮೀರಿದಂತಹ ಬಲವಾದ ಅಭಿವೃದ್ಧಿಯನ್ನು ನಾವು ಆರ್ಥಿಕ ಕ್ಷೇತ್ರದಲ್ಲಿ ನೋಡ್ತಾ ಇದ್ದೇವೆ. ಸೊ ಹೀಗಾಗಿ ಭಾರತದ ಜೊತೆಗೆ ಇವತ್ತು ಸಾಕಷ್ಟು ರಾಷ್ಟ್ರಗಳು ಉತ್ತಮ ಸಂಬಂಧವನ್ನು ಹೊಂದುವುದಕ್ಕೆ ಮುಂದೆ ಬರ್ತಾ ಇದ್ದಾವೆ. ಮೆನಿ ನೇಷನ್ಸ್ ಆರ್ ಮೂವಿಂಗ್ ಟು ಬೆಟರ್ ರಿಲೇಷನ್ಸ್ ವಿತ್ ಇಂಡಿಯಾ. ಓಕೆ, ದೆನ್ 4ನೇ ಒಂದು ಫ್ಯಾಕ್ಟರ್ ಏನಂದರೆ ಕೃಷಿ ಅಂಶಗಳಲ್ಲಿ. ಸೊ ಕೃಷಿ ಫೀಲ್ಡ್ನಲ್ಲಿ ಏನೇನು ಪ್ರಗತಿಯನ್ನು ಸಾಧಿಸಿದ್ದೀವಿ ಅಂದರೆ, ಸೊ ನಾವು ನೋಡಿ, ಒಂದು ಕಾಲದಲ್ಲಿ ನಮಗೆ ಆಂತರಿಕವಾಗಿ ನಮ್ಮ ದೇಶದ ಜನಸಂಖ್ಯೆಗೆ ಸಾಕಾಗುವಷ್ಟು ಆಹಾರವನ್ನು ಬೆಳೆಯೋದಕ್ಕೂ ಸಾಧ್ಯವಾಗದೇ ಇರತಕ್ಕಂಥ ಒಂದು ಕೃಷಿ, ಇವತ್ತು ಕೃಷಿ ಕ್ರಾಂತಿ, ಬಹಳಷ್ಟು ವಿಜ್ಞಾನ ಮತ್ತು ತಂತ್ರಜ್ಞಾನದ ಅಳವಡಿಕೆ, ಆಧುನಿಕ ಬೇಸಾಯ ಪದ್ಧತಿಗಳನ್ನು ಅಳವಡಿಸೋದರ ಮೂಲಕ ನಮ್ಮ ಕೃಷಿಯ ಪ್ರಗತಿ ಇವತ್ತು ಯಾವ ರೀತಿ ಆಗಿದೆ ಅಂದರೆ, ನಾವು ಇವತ್ತು ಏನು ಚಹಾ, ಕಾಫಿ, ಸಕ್ಕರೆ, ಆಹಾರ ಧಾನ್ಯಗಳು, ಮಸಾಲೆ ಪದಾರ್ಥಗಳು, ಅಕ್ಕಿ, ಗೋಧಿ, ಆಲೂಗಡ್ಡೆ, ಸೊ ಈ ತರಹದ ಅನೇಕ ಕೃಷಿ ವಸ್ತುಗಳ ಉತ್ಪಾದನೆಯಲ್ಲಿ ವಿಶ್ವದ 3 ಅಗ್ರ ಉತ್ಪಾದಕ ರಾಷ್ಟ್ರಗಳಲ್ಲಿ ಒಂದಾಗಿದೆ. ಸೊ US ಮತ್ತು ಚೀನಾನ ಬಿಟ್ಟರೆ ಅತಿ ಹೆಚ್ಚು ನಿವ್ವಳ ಬೆಳೆ ಹೊಂದಿರತಕ್ಕಂತಹ
ರಾಷ್ಟ್ರ ಅಂದರೆ ಭಾರತ. ವಿ ಆರ್ ಇನ್ ಟಾಪ್ 3 ಇನ್ ದ ವರ್ಲ್ಡ್. ಸೊ ವಿಶ್ವದಲ್ಲಿ ನಿವ್ವಳ ಬೆಳೆಯನ್ನು ಹೊಂದಿರತಕ್ಕಂತಹ ಪ್ರಮಾಣಕ್ಕೆ ವಿಷಯದಲ್ಲಿ USA ಮತ್ತು ಚೀನಾವನ್ನು ಬಿಟ್ಟರೆ ಭಾರತ 3ನೇ ಸ್ಥಾನವನ್ನು ಪಡ್ಕೊಂಡಿದೆ. ಓಕೆ, ಇನ್ನು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬಂದರೆ, ವಿಜ್ಞಾನ ಮತ್ತು ತಂತ್ರಜ್ಞಾನದ ಪ್ರಗತಿಗೆ ಬಂದರೆ, ಸೊ ಇಂಡಿಯಾ ಈಸ್ ಡೆಫಿನೆಟ್ಲಿ ಆ್ಯಸ್ ಎ ಟೆಕ್ನಾಲಜಿ super power currently has an expanding IT industry which is considered one of the best in the world. ಸೊ IT ಸೆಕ್ಟರ್ಗೆ ಬಂದರೆ ಭಾರತ ಇಡೀ ಜಗತ್ತಿನಲ್ಲೇ ಅತ್ಯುತ್ತಮವಾದಂತಹ ತಂತ್ರಜ್ಞಾನವನ್ನು ಹೊಂದಿದಂತಹ ರಾಷ್ಟ್ರ ಅಂತ ಹೇಳಿ ಇಡೀ ಜಗತ್ತೇ ಭಾರತದ ಕಡೆಗೆ IT ಸೆಕ್ಟರ್ಗೆ ಬಂದರೆ ತಿರುಗಿ ನೋಡುವಷ್ಟು ಸ್ಥಾನವನ್ನು ನಾವು ಹೊಂದಿದ್ದೀವಿ. ದೆನ್ ಇಟ್ ಈಸ್ ಕನ್ಸಿಡರ್ಡ್ as the world's office and is leading in the services industry. ಸೊ ಸೇವೆಗಳ ಉದ್ಯಮಕ್ಕೆ ಬಂದರೆ ಭಾರತ ಎಷ್ಟು ಮುಂಚೂಣಿಯಲ್ಲಿದೆ ಅಂದರೆ ಇದನ್ನು ನಾವು ಸೇವೆಗಳ ವಿಷಯದಲ್ಲಿ ವಿಶ್ವದ ಕಚೇರಿ, ವರ್ಲ್ಡ್ಸ್ ಆಫೀಸ್ ಅಂತ ಹೇಳಿ ಗುರುತಿಸಲಾಗತ್ತೆ. ಅಷ್ಟು ನಾವು ಸೇವೆಗಳ ಉದ್ಯಮದಲ್ಲಿ ಇನ್ ದ ಸರ್ವಿಸ್ ಸೆಕ್ಟರ್, ಸರ್ವಿಸ್ ಇಂಡಸ್ಟ್ರಿ ಅಂತ ಕರಿತೀವಿ, ಅದರಲ್ಲಿ ಮುಂದೆ ಇದ್ದೀವಿ. ದೆನ್ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯ ಒಂದು ಉದಾಹರಣೆಗಳನ್ನ ಕೊಟ್ಕೊತಾ ಬಂದರೆ, ನಾವು ಬಾಹ್ಯಾಕಾಶ ತಂತ್ರಜ್ಞಾನದಲ್ಲಿ ಸೊ ಇಡೀ ಜಗತ್ತಿನಲ್ಲಿ ಏನು USA ಮತ್ತು USSR, ಸೊ ಇವೆರಡು ರಾಷ್ಟ್ರಗಳನ್ನು ಬಿಟ್ಟರೆ ಇಸ್ರೋದಂತಹ ಬಾಹ್ಯಾಕಾಶ ಸಂಸ್ಥೆಯನ್ನು ಸ್ಥಾಪಿಸಿದಂತಹ 3ನೇ ರಾಷ್ಟ್ರ ಭಾರತ ಅಂತ ಹೆಮ್ಮೆಯಿಂದ ಹೇಳ್ಬೋದು. ಸೊ ಇಸ್ರೋ ಇತ್ತೀಚೆಗೆ ಏನೆಲ್ಲ ಅತಿ ಕಡಿಮೆ ಅವಧಿಯಲ್ಲಿ ಅತಿ ಕಡಿಮೆ ಖರ್ಚಿನಲ್ಲಿ ಏನೆಲ್ಲ ಸಾಧನೆಗಳನ್ನು ಮಾಡ್ತಾ ಇದೆ ಅಂತ ಹೇಳಿ ನಾವು ಆವಾಗವಾಗ ನೋಡ್ತಾ ಇದ್ದೀವಿ. ಸೊ ಏನಿದರ ಜರ್ನಿ ಆರಂಭವಾಯಿತು 1979ರಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಭಾರತ ರೋಹಿಣಿ ಅನ್ನೋ ಒಂದು ಉಪಗ್ರಹವನ್ನು ಉಡಾಯಿಸುವುದರ ಮೂಲಕ ಏಷ್ಯಾದ 3ನೇ ರಾಷ್ಟ್ರವಾಗಿ ಹೊರಹೊಮ್ಮಿತು ಉಪಗ್ರಹ ಉಡಾವಣೆಯಲ್ಲಿ. ಅದಕ್ಕಿಂತ ಮುಂಚೆ ಏಷ್ಯಾದ ಚೀನಾ ಮತ್ತು ಜಪಾನ್ ದೇಶೀಯವಾಗಿ ಅಭಿವೃದ್ಧಿಪಡಿಸಿದಂತಹ ರಾಕೆಟ್ನಿಂದ ಉಪಗ್ರಹವನ್ನು ಉಡಾವಣೆ ಮಾಡಿದರು. ಸೊ ಅಂತಹ ದೇಶೀಯ ಉಪಗ್ರಹದ ಮೂಲಕ ದೇಶೀಯವಾಗಿ ಅಭಿವೃದ್ಧಿಪಡಿಸಿದಂಥ ರಾಕೆಟ್ ಮೂಲಕ ಉಪಗ್ರಹನ ಉಡಾವಣೆ ಮಾಡಿದಂತಹ ಏಷ್ಯಾದ ರಾಷ್ಟ್ರಗಳಲ್ಲಿ ಭಾರತ 3ನೇ ಸ್ಥಾನವನ್ನು ಪಡೆದುಕೊಳ್ತು. ಅಲ್ಲಿಂದ ಇವತ್ತು ಇಸ್ರೋದ ಮೂಲಕ ಬಾಹ್ಯಾಕಾಶ ಸಂಸ್ಥೆಯಲ್ಲಿ ನಾವು ಇವತ್ತು ಸಾಕಷ್ಟು ಅದ್ಭುತ ಸಾಧನೆಗಳನ್ನು ಮಾಡಿದ್ದೀವಿ. ಮತ್ತು ಜೊತೆಗೆ ಈ ಜಿಯೋ ಸ್ಟೇಷನರಿ GSLV ಉಪಗ್ರಹಗಳು ಅಂತೇನು ಕರಿತೀವಿ, ಜಿಯೋ ಸ್ಟೇಷನರಿ ಸ್ಯಾಟಲೈಟ್ಗಳನ್ನು ಲಾಂಚ್ ಮಾಡ್ತಕ್ಕಂತಹ ವೆಹಿಕಲ್ಗಳ ತಯಾರಿಕೆ ಮತ್ತು ಉಡಾವಣೆಯಲ್ಲೂ ಕೂಡ ನಾವು ಹಿಂದೆ ಬಿದ್ದಿಲ್ಲ. ಶ್ರೀಹರಿಕೋಟಾದಿಂದ, ಭಾರತದ ಆಂಧ್ರ ಪ್ರದೇಶದಲ್ಲಿರ್ತಕ್ಕಂಥ ಶ್ರೀಹರಿಕೋಟಾದಿಂದ ನಾವು ಆಗಾಗ ಈ GSLV ಉಡಾವಣಾ ವಾಹನಗಳನ್ನು ಕೂಡ ಬಾಹ್ಯಾಕಾಶಕ್ಕೆ ಭೂಸ್ಥಿರ ವರ್ಗಾವಣೆ ಕಕ್ಷೆಗಳಿಗೆ ಕಳಿಸಿಕೊಡುವುದರ ಮೂಲಕ ಈ GPS ಸೆಕ್ಟರ್ನಲ್ಲಾಗಿರ್ಬೋದು, ಅದರಿಂದ ಸಾಕಷ್ಟು ಗೊತ್ತು ನಮಗೆ, ಹವಾಮಾನ ಮುನ್ಸೂಚನೆಗಳನ್ನು ತಿಳಿದುಕೊಳ್ಳೋದಕ್ಕೆ, TV ಸಿಗ್ನಲ್ಗಳು, ಮೊಬೈಲ್ ಸಿಗ್ನಲ್ಗಳು, ಸೊ ಈ ಎಲ್ಲ ವಿಷಯಗಳಲ್ಲಿ ಸಾಕಷ್ಟು ಕ್ರಾಂತಿಯನ್ನು ನಾವು ಈ ಉಪಗ್ರಹಗಳ ಉಡಾವಣೆಯಿಂದ ಸಾಧಿಸಿದ್ದೀವಿ. ದೆನ್ ಚಂದ್ರಯಾನ ಭಾರತದ ಹೆಮ್ಮೆಯ ಸಾಧನೆ ಇದು. ಸೊ 2007ರಲ್ಲಿ ಭಾರತ ಸೊ ಚಂದ್ರಯಾನಕ್ಕೆ ಒಂದು ಪ್ಲ್ಯಾನ್ನ ಮಾಡಿಕೊಂಡು 2008ರಲ್ಲಿ ಇದು ಚಂದ್ರನಿಗೆ ಮೊಟ್ಟ ಮೊದಲ ಮಾನವರಹಿತ ಶೋಧಕ ಒಂದು ಉಪಗ್ರಹವನ್ನು ಕಳಿಸುವುದರ ಮೂಲಕ ಚಂದ್ರಯಾನ 1 ಮಿಷನ್ನಲ್ಲಿ ಸಕ್ಸಸ್ಸನ್ನು ಹೊಂದಿತು. ಸೊ ಆ ಮೂಲಕ ಸೊ ಚಂದ್ರನ ಮೇಲೆ ಪ್ರವೇಶ ಮಾಡಿದಂತಹ 4ನೇ ರಾಷ್ಟ್ರವಾಗಿ ಭಾರತ ಹೊರಹೊಮ್ಮಿತು. ಸೊ ಅದಕ್ಕಿಂತ ಮುಂಚೆ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ, USA ಮತ್ತು USSRಗಳು ಈ ಒಂದು ವಿಷಯದಲ್ಲಿ ಸಾಧನೆಯನ್ನು ಮಾಡಿದ್ವು. ಸೊ ಭಾರತ ಚಂದ್ರನ ಒಂದು ಪ್ರವೇಶವನ್ನು ಮಾಡಿದ್ರಲ್ಲಿ 4ನೇ ರಾಷ್ಟ್ರವಾಗಿ ಹೊರಹೊಮ್ಮಿತು. ದೆನ್ ಸೊ ಚಂದ್ರಯಾನ 2ರ ಅಡಿಯಲ್ಲಿ ಇನ್ನೂ ಸಾಕಷ್ಟು ಹೊಸ ಹೊಸ ಸಾಧನೆಗಳನ್ನು ಮಾಡೋದಕ್ಕೆ ನಮ್ಮ ಒಂದು ಸಂಸ್ಥೆ ಮತ್ತು ನಮ್ಮ ವಿಜ್ಞಾನಿಗಳು ನಿರತರಾಗಿದ್ದಾರೆ. ದೆನ್ 2008ರಲ್ಲಿ ನವೆಂಬರ್ 14ನೇ ತಾರೀಕು ಮೂನ್ ಇಂಪ್ಯಾಕ್ಟ್ ಪ್ರೋಬ್, ಸೊ ಒಂದು ಚಂದ್ರಯಾನ ಆರ್ಬಿಟರ್ನಿಂದ ಮೂನ್ ಇಂಪ್ಯಾಕ್ಟ್ ಪ್ರೋಬ್ ಎನ್ನುವ ಒಂದು
ಉಪಗ್ರಹ ಏನು ಮಾಡ್ತು, ಬೇರ್ಪಟ್ಟು ಅಲ್ಲಿ ಉದ್ದೇಶಪೂರ್ವಕವಾಗಿ ಆ ಚಂದ್ರನ ದಕ್ಷಿಣ ಧ್ರುವದ ಬಳಿ ಹೊಡೆಯುವಂತೆ ಅದನ್ನು ಫಿಕ್ಸ್ ಮಾಡಲಾಯಿತು. ಸೊ ಮುಖ್ಯ ಉದ್ದೇಶ ಏನಾಗಿತ್ತು ಅಂದರೆ ಚಂದ್ರನ ಮೇಲ್ಮೈಯನ್ನು ಅತ್ಯಂತ ವಿವರವಾಗಿ ಅಧ್ಯಯನ ಮಾಡ್ತಕ್ಕಂಥ ಉದ್ದೇಶದಿಂದ ಆ ರೀತಿ ಇದನ್ನು ಅಳವಡಿಸಲಾಯಿತು. ಸೊ ಈ ರೀತಿ ಚಂದ್ರನ ಮೇಲ್ಮೈಯನ್ನು ತಲುಪಿದಂತಹ 4ನೇ ದೇಶವಾಗಿ 2008ರಲ್ಲಿ ಭಾರತ ಹೊರಹೊಮ್ಮಿತು. ಮತ್ತೊಂದು ಬಾಹ್ಯಾಕಾಶ ಕ್ಷೇತ್ರದಲ್ಲಿ ನಮ್ಮ ಸಾಧನೆ ಏನು ಅಂದರೆ ಮಂಗಳಯಾನ. ಸೊ ಮಂಗಳಯಾನ ಒಂದು ಸಾಧನೆಯ ಮೂಲಕ ಸೊ ಇಟ್ ವಾಸ್ ದ ಇಂಡಿಯಾಸ್ ಫಸ್ಟ್ ಇಂಟರ್ಪ್ಲಾನೆಟರಿ ಮಿಷನ್. ಸೊ ಅಂತರ್ಗ್ರಹ, ಬೇರೆ ಗ್ರಹಕ್ಕೆ ಕಳಿಸ್ತಕ್ಕಂತಹ ಮೊದಲ ಯೋಜನೆ, ಮೊದಲ ಮಿಷನ್ ಇದಾಗಿತ್ತು. ಸೊ ಇದು ದೇಶೀಯವಾಗಿ ನಿರ್ಮಿಸಲಾದಂತಹ ಬಾಹ್ಯಾಕಾಶ ಶೋಧಕ ಸೆಪ್ಟೆಂಬರ್ 24, 2014ರಲ್ಲಿ ಮಂಗಳನ ಕಕ್ಷೆಯಲ್ಲಿ ಸ್ಥಾಪಿಸಲ್ಪಟ್ಟು. ಸೊ ಇದು ದೇಶೀಯವಾಗಿ ಮತ್ತು ಅತಿ ಕಡಿಮೆ ಖರ್ಚಿನಲ್ಲಿ ಮಾಡಿದಂತಹ ಒಂದು ಸಾಧನೆ. ಇದು ನಮ್ಮ ಇಸ್ರೋದ ಒಂದು ಹೆಮ್ಮೆ ಅಂತ ನಾವು ಹೇಳ್ತೇವೆ. ಸೊ ಈ ರೀತಿ ಒಂದು ಮಂಗಳಯಾನದಲ್ಲಿ ಸಿಕ್ಕಂಥ ಸಕ್ಸಸ್ಸನ್ನು ಈ ಕಾರ್ಯಾಚರಣೆ ಭಾರತದ ಒಂದು ಕೀರ್ತಿಯನ್ನು ಎಲ್ಲಿಗೆ ತೆಗೆದುಕೊಂಡು ಹೋಯಿತು ಅಂದರೆ, ಸೊ ಈ ಕಾರ್ಯಾಚರಣೆ ಭಾರತವನ್ನು ಏಷ್ಯಾದ ಮೊದಲ ದೇಶವಾಗಿ ಮಾಡಿತು. ಮಂಗಳ ಗ್ರಹಕ್ಕೆ ಹೋದಂಥ ಏಷ್ಯಾದ ಮೊದಲ ದೇಶ. ಸೊ ಇದುವರೆಗೂ ರೋಸ್ಕಾಸ್ಮಾಸ್, ನಾಸಾ ಮತ್ತು ಯುರೋಪಿಯನ್ ಬಾಹ್ಯಾಕಾಶ ಏಜೆನ್ಸಿ ಅಂದರೆ ರಷ್ಯಾ, ಅಮೆರಿಕ ಮತ್ತು ಯುರೋಪಿಯನ್ ಬಾಹ್ಯಾಕಾಶ ಏಜೆನ್ಸಿ ಮಾತ್ರ ಮಂಗಳ ಗ್ರಹಕ್ಕೆ ತಮ್ಮ ಪ್ರವೇಶವನ್ನು ಪಡೆದುಕೊಂಡಿದ್ವು. ಅದರ ನಂತರದಲ್ಲಿ ವಿಶ್ವದ 4ನೇ ರಾಷ್ಟ್ರವಾಗಿ ಹೊರಹೊಮ್ಮಿದ್ದು ಭಾರತ. ಸೊ ಅದರ ಏಷ್ಯಾ ಖಂಡದಲ್ಲಿ ಭಾರತ ಮಂಗಳಯಾನವನ್ನು ಪ್ರವೇಶಿಸಿದಂತಹ ಮೊದಲ ರಾಷ್ಟ್ರ. ಸೊ ಹೀಗಾಗಿ ಸ್ವತಃ ಚೀನಾ ದೇಶನೇ ಈ ಭಾರತದ ಒಂದು ಯಶಸ್ವಿ ಮಂಗಳಯಾನದ ಪಯಣವನ್ನು ಏಷ್ಯಾದ ಹೆಮ್ಮೆ ಅಂತ ಹೇಳಿ ಉಲ್ಲೇಖಿಸಿತು. ಅಷ್ಟರ ಮಟ್ಟಿಗೆ ಮಂಗಳಯಾನ ವಿಷಯದಲ್ಲಿ ನಾವು ಸಕ್ಸಸ್ಸನ್ನು ಹೊಂದಿದ್ವಿ. ಸೊ ಈ ರೀತಿ ವಿಜ್ಞಾನ ಮತ್ತು ತಂತ್ರಜ್ಞಾನ, ಅದು ಬಾಹ್ಯಾಕಾಶ ಇರ್ಬೋದು, ಕೃಷಿ ಇರ್ಬೋದು, ಕೈಗಾರಿಕೆ ಇರ್ಬೋದು, ಸೊ ಯಾವುದೇ ಕ್ಷೇತ್ರದ ತಂತ್ರಜ್ಞಾನ ವಿಜ್ಞಾನದ ಒಂದು ಪ್ರಗತಿಯಲ್ಲಿ, ಅನ್ವೇಷಣೆಗಳಲ್ಲಿ, ಹೊಸ ಹೊಸ ಶೋಧನೆಗಳಲ್ಲಿ ಭಾರತದ ಬಹಳಷ್ಟು ಶೈಕ್ಷಣಿಕ ಮತ್ತು ಸಂಶೋಧನಾ ಸಂಸ್ಥೆಗಳು, ಎಜುಕೇಷನಲ್ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ಸ್ ಅಂತ ಕರಿತೀವಿ ನಾವು. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಿಂದ ಹಿಡ್ಕೊಂಡು IIT, IISER, NIT, IIIT, BITS, ಸೊ ಈ ರೀತಿ ಏಮ್ಸ್, ಸೊ ಸಾಕಷ್ಟು ಶೈಕ್ಷಣಿಕ ಮತ್ತು ಸಂಶೋಧನಾ ಸಂಸ್ಥೆಗಳು ಜಗತ್ತಿನ ಅತ್ಯುತ್ತಮ ಸಂಸ್ಥೆಗಳಾಗಿ, ಸಂಶೋಧನಾ ಸಂಸ್ಥೆಗಳಾಗಿ ತಮ್ಮ ಸ್ಥಾನಮಾನವನ್ನು ಪಡ್ಕೊಂಡಿದ್ದಾವೆ. ಸೊ ವಿ ಮಸ್ಟ್ ಬಿ ಪ್ರೌಡ್ ಅಬೌಟ್ ಆಲ್ ದೀಸ್ ಇನ್ಸ್ಟಿಟ್ಯೂಷನ್ಸ್. ಓಕೆ, ದೆನ್ 6ನೇ ಒಂದು ಅಂಶ ಬಂದರೆ ಎನರ್ಜಿ, ಇಂಧನ ಅಂತ ಕರಿತೀವಿ. ಇವತ್ತು ಇಡೀ ಜಗತ್ತನ್ನು ನಡೆಸ್ತಕ್ಕಂತಹ ಒಂದು ಶಕ್ತಿ ಯಾವುದು ಅಂದರೆ ದಟ್ ಈಸ್ ಎನರ್ಜಿ. ಇಂಧನ ಬಹಳಷ್ಟು ಅನಿವಾರ್ಯ ಆಗಿದೆ ಇವತ್ತು. ಯಾಕಂದರೆ ನಮ್ಮ ವಿಜ್ಞಾನ ಮತ್ತು ತಂತ್ರಜ್ಞಾನಗಳೆಲ್ಲ ಚಲಿಸೋದಕ್ಕೆ ಮೂಲ ಸಾಧನವೇ ಇಂಧನ ಅಂತ ಕರಿತೀವಿ ನಾವು. ಸೊ ಭಾರತ ಖಂಡಿತ ಇಂಧನದ ಬಿಕ್ಕಟ್ಟನ್ನು ಎದುರಿಸ್ತಾ ಇದೆ. ಯಾಕಂದರೆ ನಮ್ಮ ಬೇಡಿಕೆ ಜಾಸ್ತಿ, ಜನಸಂಖ್ಯೆ ಜಾಸ್ತಿ, ನಮ್ಮ ಬಳಕೆಯ ಪ್ರಮಾಣ ಜಾಸ್ತಿ. ಆದರೆ ಅಷ್ಟು ಪ್ರಮಾಣದ ನಾವು ಇಂಧನ ಶಕ್ತಿಯನ್ನು, ವಿಶೇಷವಾಗಿ ಪೆಟ್ರೋಲಿಯಂ ಉತ್ಪನ್ನವನ್ನು ನಾವು ಹೊಂದಿಲ್ಲ. ಸೊ ಹೀಗಾಗಿ ಅದು ಸಾಕಷ್ಟು ಇಂಧನ ಕ್ಷೇತ್ರದಲ್ಲಿ ನಾವು ಕೊರತೆಯನ್ನು ಅನುಭವಿಸ್ತಾ ಇದ್ದೀವಿ. ಬಟ್ ಈ ಕೊರತೆಯನ್ನು ತುಂಬಿಕೊಳ್ಳೋದಕ್ಕೆ ಸಾಕಷ್ಟು ಪ್ರಯತ್ನಗಳನ್ನು, ಹೊಸ ಹೊಸ ಉತ್ಪಾದನೆಗಳನ್ನು ಕೂಡ ಮಾಡಿಕೊಂಡಿದ್ದೀವಿ. ಮುಖ್ಯವಾಗಿ ನಾವು ನಾಗರಿಕ ಪರಮಾಣು ವಿದ್ಯುತ್ ರಿಯಾಕ್ಟರ್ಗಳನ್ನು 9, ಪ್ರಸ್ತುತ ಭಾರತದಲ್ಲಿ 9 ನಾಗರಿಕ ಪರಮಾಣು ವಿದ್ಯುತ್ ರಿಯಾಕ್ಟರ್ಗಳನ್ನು ನಿರ್ಮಾಣ ಮಾಡುವುದರ ಮೂಲಕ ಸಾಕಷ್ಟು ಎನರ್ಜಿಯನ್ನು ಉತ್ಪಾದನೆ ಮಾಡೋದಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಜೊತೆಗೆ 2007ರಲ್ಲಿ ರಷ್ಯಾದ ಒಂದು ಸಹಾಯದಿಂದ ಹೊಸದಾಗಿ ಈ ಜಲವಿದ್ಯುತ್ ಕೇಂದ್ರಗಳನ್ನು ಸ್ಥಾಪನೆ ಮಾಡಬೇಕು ಅನ್ನೋ ಯೋಜನೆಯನ್ನು ಮಾಡಿ ಅದನ್ನು ಕೂಡ ಅನುಷ್ಠಾನಗೊಳಿಸಲಾಗಿದೆ. ದೆನ್ ಇತ್ತೀಚೆಗೆ ಭಾರತ US ಮತ್ತು EU, ಯುರೋಪಿಯನ್ ಯೂನಿಯನ್ ಮತ್ತು ಈ US ನಾಗರಿಕ ಪರಮಾಣು ಇಂಧನ ಒಪ್ಪಂದವನ್ನು ಮಾಡಿಕೊಳ್ಳೋದ್ರ ಮೂಲಕ ಪರಮಾಣು ಶಕ್ತಿಯಿಂದ ಇಂಧನವನ್ನು ಉತ್ಪಾದನೆ ಮಾಡುವ ಒಂದು ತಂತ್ರಜ್ಞಾನ ಸುಧಾರಣೆಗೆ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದೆ ಮತ್ತು ಅದರಲ್ಲಿ ಸಕ್ಸಸ್ ಕೂಡ ಆಗಿದೆ. ಮತ್ತು ಇನ್ನೊಂದು ಇಂಧನ ಕ್ಷೇತ್ರದಲ್ಲಿ ಭಾರತ ಸಾಧಿಸಿದಂತಹ ವಿಶೇಷ ಮೈಲುಗಲ್ಲು ಅಂದರೆ
ಪ್ರೊಡಕ್ಷನ್ ಆಫ್ ಬಯೋಡೀಸೆಲ್. ಸೊ ಇವತ್ತು ಬಯೋಡೀಸೆಲ್ನ ಉತ್ಪಾದನೆಯ ಮೂಲಕ ಭಾರತ ಈ ಏನು ಪೆಟ್ರೋಲಿಯಂ ಉತ್ಪನ್ನ ಮತ್ತು ಡೀಸೆಲ್ ಉತ್ಪನ್ನಗಳ ಮೇಲೆ ಬೇರೆ ರಾಷ್ಟ್ರದ ಮೇಲೆ ಅವಲಂಬನೆಯಾಗಿದ್ದೀವಿ, ಅದನ್ನು ಬಿಟ್ಟು ಸ್ವಾವಲಂಬಿ ಆಗೋದಕ್ಕೆ ಈ ಒಂದು ಪ್ರಯತ್ನ ಅತ್ಯಂತ ತೀವ್ರತರವಾಗಿ ಮುಂದುವರಿತಾ ಇದೆ. ಭಾರತ ಪ್ರಸ್ತುತ ಅನೇಕ ಈ ವನಸ್ಪತಿಗಳನ್ನು ಮತ್ತು ವೇಸ್ಟ್ ಬಯೋಫ್ಯೂಯಲ್ಸನ್ನು ಬಳಸಿಕೊಂಡು ಡೀಸೆಲ್ ತಯಾರಿಸ್ತಕ್ಕಂಥ ತಂತ್ರಜ್ಞಾನದಲ್ಲಿ ಸಕ್ಸಸ್ ಆಗಿದೆ. ಬಟ್ ಅದು ನಮ್ಮ ಬೇಡಿಕೆಗೆ ತಕ್ಕಷ್ಟು ಇನ್ನೂ ತಯಾರಾಗ್ತಿಲ್ಲ. ಬಟ್ ವಿ ಆರ್ ಆನ್ ದಿ ಪ್ರೋಗ್ರೆಸಿವ್ ವೇ. ನಾವು ಸಾಧನೆಯ ದಾರಿಯಲ್ಲಿದ್ದೀವಿ ಈ ವಿಷಯದಲ್ಲಿ. ಯಾಕಂದರೆ ಈ ಜೈವಿಕ ಇಂಧನ ಅನ್ನೋದು ಬಹಳಷ್ಟು ರೀತಿಯಲ್ಲಿ ಉಪಯುಕ್ತವಾಗಿದೆ. ಒಂದು, ಇದು ಎಲ್ಲ ಥರನಾದಂತಹ ಡೀಸೆಲ್ ಇಂಜಿನ್ಗಳಿಗೂ ಕೂಡ ಸರಿ ಹೊಂದುತ್ತೆ. ಇನ್ನೊಂದು, ಇದರಿಂದ ಪರಿಸರಕ್ಕೆ ಆಗ್ತಕ್ಕಂಥ ಹಾನಿಯ ಪ್ರಮಾಣ ತುಂಬ ಕಡಿಮೆಯಾಗಿದೆ. ಮತ್ತು ನವೀಕರಿಸಬಹುದಾದಂತಹ ಇಂಧನವಾಗಿದೆ. ಸೊ ಈ ಎಲ್ಲ ಅಂಶಗಳನ್ನು ಪರಿಗಣಿಸಿ ನಾವು ಇದರ ಉತ್ಪಾದನೆಯ ಪ್ರಮಾಣವನ್ನು, ಯಾಕಂದರೆ ಈಗ ಸದ್ಯ ಸ್ಟಾರ್ಟಪ್ ಯೋಜನೆಯಾಗಿ ಇದರ ಬಯೋಡೀಸೆಲ್ನ ಉತ್ಪಾದನೆ ನಡೀತಾ ಇದೆ. ಮತ್ತು ಇದರ ಒಂದು ಬಳಕೆ ಸಾಕಷ್ಟು ಕ್ಷೇತ್ರಗಳಲ್ಲಿ, ವಿಮಾನದಿಂದ ಹಿಡ್ಕೊಂಡು ಟ್ರೈನ್ಗಳನ್ನ ಹಿಡ್ಕೊಂಡು ಎಲ್ಲ ಡೀಸೆಲ್ ಗಾಡಿಗಳಿಗೂ ಕೂಡ ಇದರ ಒಂದು ಬಳಕೆ, ಒಂದು ಪ್ರಯೋಗ ಏನು ಟೆಸ್ಟ್ ಅಂತ ಕರಿತೀವಿ, ಅದು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಆಗಿದ್ದು ಅಲ್ಲಲ್ಲಿ ದೇಶೀಯವಾಗಿ ಇದರ ಬಳಕೆ ತುಂಬ ಚೆನ್ನಾಗಿ ನಡೀತಾ ಇದೆ. ವಿಶೇಷವಾಗಿ ಗುಜರಾತ್, ಮಹಾರಾಷ್ಟ್ರಗಳಲ್ಲಿ ಈ ಬಯೋಡೀಸೆಲ್ ಪ್ಲ್ಯಾಂಟ್ಗಳು ಇರೋದರಿಂದ ಅಲ್ಲಿ ಏನು ವಾಹನಗಳ ಒಂದು ಚಾಲಕರು ಸಾಕಷ್ಟು ಪ್ರಮಾಣದಲ್ಲಿ ಈ ಬಯೋಡೀಸೆಲ್ನ ಬಳಸ್ತಾ ಇದ್ದಾರೆ. ಸೊ ಮುಂದೆ ಇದರ ಒಂದು ಉತ್ಪಾದನೆ ಹೆಚ್ಚಾದರೆ ಖಂಡಿತವಾಗಿಯೂ ಕೂಡ ನಾವು ಇದರಲ್ಲಿ ಸ್ವಾವಲಂಬಿಗಳು ಆಗ್ತೀವಿ. ಆಗ ಖಂಡಿತವಾಗಿ ನಮ್ಮ ಏನು ಅಂತಾರಾಷ್ಟ್ರೀಯ ವ್ಯಾಪಾರ ಅಂತ ಕರಿತೀವಿ, ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಸಂಪೂರ್ಣ ಅನುಕೂಲಕರವಾಗಿ ಹೊರಹೊಮ್ಮುತ್ತೆ. ಓಕೆ, ಸೊ ಇದು ಕೂಡ ಉದಯೋನ್ಮುಖ ಭಾರತಕ್ಕೆ ಅತ್ಯಂತ ಉತ್ತಮವಾದಂಥ ಕೊಡುಗೆಯನ್ನು ಸಲ್ಲಿಸೋದಕ್ಕೆ ತಯಾರಾಗಿದೆ. ಸೊ ಇಷ್ಟು ವಿಷಯಗಳನ್ನು ನಾನು ಇವತ್ತಿನ ಈ ವಿಡಿಯೋದಲ್ಲಿ ಚರ್ಚಿಸಿದೆ ಸ್ನೇಹಿತರೆ. ಬಟ್ ಇದು ಮುಗುದಿಲ್ಲ. ಯಾಕಂದರೆ ಇನ್ನೂ ಅನೇಕ ಕ್ಷೇತ್ರಗಳಲ್ಲಿ, ಇನ್ನೂ ಯಾವ ಕ್ಷೇತ್ರಗಳಲ್ಲಿ ಭಾರತ ಉದಯೋನ್ಮುಖ ಶಕ್ತಿಯಾಗಿ ಬೆಳೀತಾ ಇದೆ ಅನ್ನೋದನ್ನು ನಾವಿನ್ನೂ ಅನೇಕ ಅಂಶಗಳನ್ನ ಡಿಸ್ಕಸ್ ಮಾಡಬೇಕಾಗಿದೆ. ಆ ಎಲ್ಲ ವಿಷಯಗಳನ್ನು ಐ ವಿಲ್ ಡಿಸ್ಕಸ್ ಇನ್ ದ ಪಾರ್ಟ್ 2 ವಿಡಿಯೋ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದನ್ನು ಚರ್ಚಿಸ್ತೀನಿ. ಸೊ ಪ್ರಸ್ತುತ ವಿಷಯಕ್ಕೆ ಯು ಕ್ಯಾನ್ ರೆಫರ್ ದೀಸ್ ಬುಕ್ಸ್ ಆ್ಯಂಡ್ ಲಿಂಕ್ಸ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಪೇಷಂಟ್ ಲಿಸ್ನಿಂಗ್.